अरिकेश अनाघास्त्वेन अरिकेश सूर्यान्हान्हानो सूर्यान्नान्नो सूर्यान्नान्नो वस्य सावस्य सोदिः वस्य सा वस्य सोदिः वस्य सा वस्य सोदिः So, Paramatma Surya Vishwabhuvanani Ketuna Pracherate. Te Ketuna Vishwabhuvanani Pracherate. O Surya Bhagavan, you are able to spread the wholeness of the universe along with the help of your brilliance, light, luster, and kiranas. And anagaha tena harikesha. So anagaha dihi. Dihi is direct. So Paramatma Surya, you try to direct us every day, every time, and he is called Harikesha. Harikesha means having the golden rays, so bright and brilliant. So Harikesha, Surya, Anhanhano, Anhanha andre each day time, Namanella, you try to direct our lifestyles every now and then, all day. So there should not be any kind of dihi. And Ilnodra, again we have to be making prayer to Surya Bhagavan, telling him what you want. ನಿಮ್ಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು. ಏನಪ್ಪ ಅಂದರೆ ಶಂ 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 ಅಂದರೆ ಶಾಂತಿ ಶಾಂತಿ ಶಾಂತಿ, ಹ್ಯಾಪಿನೆಸ್ ಹ್ಯಾಪಿನೆಸ್ ಆ್ಯಂಡ್ ಹ್ಯಾಪಿನೆಸ್. ಸೊ ಅದರಿಂದ ಶಂ 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 ಶಂ. ಆ್ಯಂಡ್ ಸೊ ಏನಿರಬೇಕಂದ್ರೆ ಚಕ್ಷಸ ಅನ್ಹ ಭಾನುನ ಹಿಮ ಘೃಣೇನ ಶಂ ಶಂ ಶಂ. ಅರ್ಥವೇನಪ್ಪ ಅಂದರೆ these are all the items: Chakshasa and Bhanuna, Hima. So all in respect of the brilliance, in respect of the snow, in respect of the daylight, so in respect of our people, every time you be completely happiness provider. And again we make a prayer. Also, so that Yatha Shamadvan Shamasadhuruणे. ಸೊ ಯಾರ್ಯಾರು ಯಜ್ಞಯಾಗಾದಿ ಕೃತಗಳು ಮಾಡ್ತಾ ಇರ್ತಾರೋ ಅವ್ರಿಗೂ ಕೂಡ ಶಾಂತಿ ಸಂತೋಷ ಆನಂದ ಸಿಗಬೇಕು. ಸೆಕೆಂಡ್ಲಿ, ಅವರ ಯಜ್ಞ ಫಲವಾಗಿ whatever they expect, that has got to be granted to all the sacrificers and participants and the lokas. Apart from that, ಏನು ಮಾಡಬೇಕು? ಚಿತ್ರಂ ದ್ರವಿಣಂ ದೇಹಿ, ಆಶ್ಚರ್ಯಕರವಾಗಿ ಅನಂತವಾಗಿರುವ ಐಶ್ವರ್ಯವನ್ನು ಪ್ರಸಾದಿಸು. ಸೊ ದ್ರವಿಣಂ ಅಂದರೆ ದುಡ್ಡು. ಸೊ ವಾಟ್ ಈಸ್ ದಟ್ ದ್ರವಿಣಂ? ದ್ರವಿಣಂ ಈಸ್ ಧನಂ. ಸೊ ಆ ಧನವನ್ನು ನೀನು ಕೊಡಪ್ಪ ಅಂತ ಕೇಳ್ತೀವಿ. ಸೊ ದ್ರವಿಣಂ ದೇಹಿ ಚಿತ್ರಂ, ಚಿತ್ರವಾದ ದ್ರವಿಣವನ್ನು ಕೊಡಿ ಅಂತ. Then please repeat. Asmakam devaha. अस्माकं देवा अस्माकं देवा Ubhaya yajन्मने
उभयाय जन्मने उभयाय जन्मने शर्म यच्छता शर्म यच्छत शर्म यच्छत द्विपदे चतुष्पदे द्विपदे चतुष्पदे द्विपदे चतुष्पदे So you please repeat reciting 45, 46, 47, 48. ಈ ನಾಲ್ಕು ಶ್ಲೋಕಗಳು ಹೇಳ್ಬಿಡಪ್ಪ ಮಂತ್ರಗಳು ಒಂದ್ಸಲ ಪ್ರಾಕ್ಟೀಸ್ ನೋಡ್ತೀನಿ. ಯು ಮಸ್ಟ್ ಬಿ ಏಬಲ್ ಟು ಡೂ ಇಟ್. 1 second, ಐ ಕಮ್ ಬ್ಯಾಕ್. यस्य ते विश्वा भुवनानि हेतुना प्रचेरते निच विशन्ते हक्तुभिः अनागास्तेन अरिकेश सूर्यान्नानो वस्य सावस्य सोदिः शन्नो भवचक्षसा शं नो अन्नाशं भानुनाशम् इमा शं गृणेन यथा शमध्वञ्चमसद्धूरोणे तत्सूर्यद्रविणं देहि चित्रम् अस्माकं देवा उभयाय जन्मने शर्म यच्छत द्विपदे चतुष्पदे अधत्पिदधोर्जय यमानमाशितं तदस्मेषं योरपो ददातना ಸರ್ ನೀವು ಹೇಳಿ. ನೀವ್ ಹೇಳಿ ಸರ್, ನಾನು ರಿಪೀಟ್ ಮಾಡ್ತೀನಿ. ಯಸ್ಯತೆ ವಿಶ್ವ ಭುವನಾನಿ ಅಂತ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಸ್ಯ ತೇ ವಿಶ್ವ ಭುವನಾನಿ ಕೇತುನಾ ಯಸ್ಸೇ ತೇ ವಿಶ್ವ ಭುವನಾನಿ ಕೇತುನಾ ಯಸ್ಸೇ ತೇ ವಿಶ್ವ ಭುವನಾನಿ ಕೇತುನಾ ಪ್ರಚೇರತೆ ನಿಚ ವಿಶಂತೆ ಹಕ್ತುಭಿಃ ಪ್ರಚೇರತೆ ನೀಚ ವಿಶ್ವಂತೆ ಅಕ್ತುಭಿಃ ಪ್ರಚೇರತೆ ನೀಚ ವಿಶ್ವಾಂತೆ ಅಕ್ತುಭಿಃ ಅನಾಗಾಸ್ತ್ವೇನ ಅರಿಕೇಶ ಅನಾಗಸ್ತೇನ ಅರಿಕೇಶ ಸೂರ್ಯಾನ್ನೋ ವಸ್ಯ ಸಾವಸ್ಯ ಸೋದಿಃ ಸೂರ್ಯಾನ್ನೋ ವಸ್ಯ ಸಾವಸ್ಯ ಸೋದಿಃ ಸೂರ್ಯಾನ್ನೋ ವಸ್ಯ ಸಾವಸ್ಯ ಸೋದಿಃ ಶನ್ನೋ ಭವಚಕ್ಷಸಾ ಶನ್ನೋ ಭವಚಕ್ಷುಷಾ ಶನ್ನೋ ಅನ್ನಾಶಂ ಭಾನುನಾ. ಸರ್ ಒಂದು ನಿಮಿಷ, ವಾಯ್ಸ್ ಕೇಳಿಸ್ತಿಲ್ಲ. ಶನ್ನೋ ಅನ್ನಾಶಂ ಭಾನುನಾ ಶನ್ನೋ ಭವ ಚಕ್ಷುಷಾ ಶನ್ನೋ ಹನ್ನಾಶೋ ಶನ್ನೋ ಭಾನುನಾ. ಗುರುಗಳು ಹೇಳ್ಕೊಡ್ತಾರೆ. ನೋಡಿ, ಚಕ್ಷಸ ಬಾಬುದು. ಸೊ ಶನ್ನೋ ಭವ ಚಕ್ಷಸಾ ಹೇಳಿ. ಶನ್ನೋ ಭವ ಚಕ್ಷಸಾ ಶನ್ನೋ ಅನ್ಹಾ ಶನ್ನೋ ಹನ್ನಾ
ಶಂಭಾನುನಾ 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 ಶಂ ಹಿಮಾಶಂ ಘೃಣೇನ ಶಂ ಹಿಮಾ ಶಂ ಗೃಣೇನ ಶಂ ಹಿಮಾ ಶಂ ಗೃಣೇನ ಯಥಾ ಶಮಧ್ವಂ ಯಥಾ ಶಮಧ್ವಂ ಯಥಾ ಶಮಧ್ವಂ ಶಮಸದ್ಧುರೋಣೇ ಶಮಸದ್ದುರೋಣೆ ಶಮಸದ್ದುರೋಣೆ ತತ್ಸೂರ್ಯಾದ್ರವಿಣಂ ಧೇಹಿ ಚಿತ್ರಂ ತತ್ಸೂರ್ಯದ್ರವಿಣಂ ದೇಹಿ ಚಿತ್ರಂ ತತ್ಸೂರ್ಯದ್ರವಿಣಂ ದೇಹಿ ಚಿತ್ರಂ. ಸೊ ಇಲ್ಲಿ ನೋಡಿದ್ರೆ ಫಲಶ್ರುತಿ ಆಲ್ಸೋ ಈಸ್ ಟ್ಯಾಗ್ಡ್ ಇನ್ ದಿ ಮಂತ್ರ. ಯಥಾ ಅಂತ ಇದೆಯಲ್ಲ, ಯಥಾ ಅಂದರೆ ಇನ್ ದ ಲೈಕ್ ಮ್ಯಾನರ್. ಯಾಕೆ ಅಂದರೆ ಅಯ್ಯ ಸೂರ್ಯ ಭಗವಾನ್ ಚಕ್ಷಸಾ ಭವ ಶಂ ನಹ. ನೋ ಅಂದರೆ ನಹ. ನಮಗೆಲ್ಲರಿಗೂ ನಮ್ಮ ಎಲ್ಲ ಜನರಿಗನ್ನ ನೀನು ಶಾಂತಿ ಪ್ರದನಾಗು. ಯು ಬಿ ಪ್ರೊವೈಡರ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಟು ಆಲ್ ಪೀಪಲ್. ಆ್ಯಂಡ್ ಆಲ್ಸೋ ಲೆಟ್ ದಿ ಡೇ ಆಲ್ಸೋ ಫಾರ್ ಅಸ್ ಬಿ ಹ್ಯಾಪಿ. ಸೊ ಗುಡ್ ಡೇ ಅಂತ ಹೇಳ್ತೀವಲ್ಲಪ್ಪ, ಆ ಗುಡ್ ಡೇ ತರಹ ಅನ್ಹ ಶಂ ನಹ ಭವ. ಈ ಭವ ಅನ್ನೋ ಕ್ರಿಯಾಪದ ಸ್ಪ್ಲಿಟ್ ಮಾಡುವಾಗ ಎಲ್ಲದಕ್ಕೂ ಅಪ್ಲೈ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿ ಸೆನ್ಸ್. ಸೊ ಅಗೇನ್ ಶಂ ನೋ ಅನ್ಹ ಭವ ಅಂತ. ಆಮೇಲೆ ಭಾನುನಾ ಶಂ. ಭಾನು ಅಂದರೆ ಕಾಂತಿ, ಕಿರಣಗಳು ಯಾವ ತರಹ ಬ್ರೈಟ್ನೆಸ್ಸು, ಫೇಮ್ ಆಲ್ಸೋ ಇನ್ಕ್ಲೂಡೆಡ್. ಕೀರ್ತಿಗಳ ಬರಬೇಕು. ಸೊ ದಿನ ಏನೋ ಒಂದು ಒಳ್ಳೆ ಒಳ್ಳೆ ಕೆಲಸ, ಒಳ್ಳೆ ಒಳ್ಳೆ ಮಾತು, ಎದರ್ ಫಾರ್ ಸೆಲ್ಫ್ ಆರ್ ಪೀಪಲ್ ಆರ್ ಫ್ಯಾಮಿಲಿ ಆರ್ ಟು ದಿ ಆಫೀಸ್, ಏನೇನೋ ಒಳ್ಳೆಯದಾಗಬೇಕು ಅಂತ ದೃಷ್ಟಿನ ಭಾನು. ಭಾ ಅಂದರೆ ಕಾಂತಿ, ಬ್ರಿಲಿಯನ್ಸ್, ಹ್ಯಾಪಿನೆಸ್, ಪ್ರಾಸ್ಪೆರಿಟಿ. ನು ಅಂದರೆ ಪುಷ್. ಸೊ ಯು ಹ್ಯಾವ್ ಟು ಪುಷ್ ಅಸ್ ಟು ಇಂಕ್ರಿಮೆಂಟ್ ಆಫ್ ಪ್ರಾಸ್ಪೆರಿಟಿ. ಆ್ಯಂಡ್ ಅಗೇನ್ ನಮ್ಗೆ ಬರೀ ಬಿಸಿಲೇ ಇದ್ದರೆ ಕಷ್ಟ ಅಲ್ಲಪ್ಪ. ಸೊ ಹಿಮ, ಶಂ ಹಿಮ. ಹಿಮ ಅಂದರೆ ಸ್ನೋ, ಕೂಲ್. ಆ್ಯಂಡ್ ಗೃಣ ಅಂದರೆ ಎರಡು ಅರ್ಥಗಳಿದೆ. ಗೃಣ ಈಸ್ ಕರುಣ. ಗೃಣೇನ ಅಂದರೆ ಕರುಣದಿಂದ, ಅಥವಾ ಆರ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಕಿರಣಗಳು ಆ್ಯಂಡ್ ದಯ, ಎರಡು ಅರ್ಥಗಳು ಬರುತ್ತೆ. ಆ್ಯಂಡ್ ಮೋರವ್ ಹೆಂಗಿದೆಲ್ಲ ಅಂದರೆ ಸೊ ದಟ್ ನಾವು ಮಾಡ್ತಾ ಇರುವ ಯಜ್ಞದಲ್ಲಿ ನಮಗೆ ಒಳ್ಳೆ ಫಲ ಸಿಕ್ಕಬೇಕು. ಶ್ರಮ ಅಧ್ವಾನ್. ಆ್ಯಂಡ್ ದುರೋಣ ಅಂದರೆ ದಿ ಮೆಟೀರಿಯಲ್ ದಟ್ ಯು ಯೂಸ್ ಇನ್ ದಿ ಸ್ಯಾಕ್ರಿಫೈಸ್, ದಟ್ ಕೂಡ ಅದು ಕೂಡ ಚೆನ್ನಾಗಿರಬೇಕು. ಇಷ್ಟೆಲ್ಲ ಆದಮೇಲೆ ಕೊನೆಗೆ ನೀವೇನು ಕೊಡಬೇಕು ಸೂರ್ಯ ಭಗವಾನ್? ದೇಹಿ ಅಂದರೆ ಬೆಸ್ಟು. ದೇಹಿ ಅಂದರೆ ಕೊಡು. ಗೊತ್ತಾಯ್ತೇನಪ್ಪ? ಸೊ ದೇಹಿ ಅಂದರೆ ಕೊಡು ಅಂತ, ದೇಹಿ ಅಂದರೆ ಬೆಸ್ಟು ಅಂತ ಅರ್ಥ ಆಗುತ್ತೆ. ಸೊ ಯು ಬೆಸ್ಟ್ ಇನ್ ಆಸ್ ಬೆಸ್ಟ್. ಡಿಫರೆನ್ಸ್ ಇದೆಯಲ್ಲ, ಬೆಸ್ಟು ಅನ್ನೋಕ್ಕೂ ಆ್ಯಂಡ್ ದೇಹಿ ಅನ್ನೋದಕ್ಕೆ ಎರಡು ಡಿಫರೆನ್ಸ್ ಇದೆ. ಸೊ ಚಿತ್ರಂ ದ್ರವಿಣಂ ಸೂರ್ಯ, ತತ್ ಚಿತ್ರಂ ದ್ರವಿಣಂ. ಯಾವುದು ಅಂದರೆ ಗೊತ್ತಿಲ್ಲ ನಮಗೆ, ಅವ್ರಿಗೆ ಗೊತ್ತಿದೆ. ಸೊ ನನಗೆ ಗುರುವಷ್ಟು, ನನಗೆ ಗೊತ್ತಿರೋಷ್ಟು ದ್ರವಿಣವನ್ನು ನಾನು ಕೊಡು. ಅರ್ಥವಾಯ್ತೇನಪ್ಪ? ಗುರುಗಳೇ, ಕ್ಲಿಯರ್ ಇದೆ ಈ ಗುರುಗಳೇ. ಕ್ವಶನ್. ಆ್ಯಂಡ್ ಇನ್ನೊಂದು ಏನಂದರೆ, ಪರಮಾತ್ಮ ಸೂರ್ಯ ಭಗವಾನ್ ಈ ಪ್ರಪಂಚವೆಲ್ಲ ತನ್ನ ಕಿರಣಗಳ ಕಾಂತಿಯಿಂದ he will be bright and appearing all places. When sun is there, light is there. ಜ್ಯೋತಿಷ ಯಾಸಿ ಸೂರ್ಯ ಅಂತ ಆಗಲೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಯ್ಯ ಸೂರ್ಯ ಭಗವಾನ್, ಯು ಆರ್ ಆಲ್ವೇಸ್ ಮೂವಿಂಗ್ ವಿತ್ ಲೈಟ್ ಅಂಡ್ ಲಸ್ಟರ್ ಅಂಡ್ ಥರ್ಮಲ್ ಪವರ್. You and these things are not separated. You are together with all that. ಸಂಯುಕ್ತ ಅಂತ ಹೇಳಿದ್ಮೇಲೆ ಇವು ಏನೇನು ಮಾಡಬೇಕು ಅಂದರೆ, ಇಲ್ಲಿ ಶ್ಲೋಕ ಹೇಳಿ ಬಾಬಾ.
ಓಂ ಅಸ್ಮಾಕಂ ದೇವಾಃ ॐ अस्माकं देवा ॐ अस्माकं देवा ಉಭಯಾಯ ಜನ್ಮನೇ ಶರ್ಮ ಯಚ್ಚತ उभयाय जन्मने शर्म यच्छता उभयाय जन्मने शर्म यच्छता ದ್ವಿಪದೇ ಚತುಷ್ಪದೇ द्विपदे चतुष्पदे द्विपदे चतुष्पदे ಅದತ್ ಪಿಬತು अदत् बिबतो अदत् पिबतो ಊರ್ಜಯಮಾನಂ भूर्जयमानं भूर्जयमानं ಊರ್ಜಯಮಾನಮಾಸಿತಂ भूर्जयमानमाशितं भूर्जयमानमाशितं ತದಸ್ಮೈ ತದಸ್ಮೇ तदस्मै तदस्मै ಶಯ್ಯೋರರಪೋ ದಧಾತನ शय्योरपो ददातना ಶಯ್ಯೋರರಪೋ शय्योररपो ददातना शय्योररपो ददातना ನೋಡಿದ್ರೆ ವೇದಗಳಲ್ಲಿ ಇರುವ ಮಂತ್ರಗಳಿಗೆ ಯಾವ ತರಹ ಪಾರ್ಶಿಯಾಲಿಟಿ ಎಗೋ ಡಿಸ್ಎಂಥೂಸಿಯಾಸಮ್ ಆ್ಯಂಡ್ ಸೆಲ್ಫಿಶ್ನೆಸ್ಸು ಇಲ್ಲ. ನೋಡಿದ್ರ ಇಲ್ಲಿ ನೋಡಿದ್ರೆ ಎಲ್ಲ ದೇವತೆಗಳಿಗೆ ದೇರ್ ಇಸ್ ಅಪೀಲ್ ಟು ಆಲ್ ಗಾಡ್ಸ್. ದೇವಾ ಹಲೋ ಸಂದೀಪ್, ಹಲೋ ಸಂದೀಪ, ಹೇಳಿ ಬಾಬು, ಆರ್ ಯು ಸ್ವಲ್ಪ ಬ್ಯುಸಿ ಪ್ರೋಗ್ರಾಮ್ ಕಡಿಮೆ ಆಗಿದೆಯಾ? ಇದು ತಗ್ಗುವಿಂದ ಎಲ್ಲ ಉన్నారు ನನ್ನ. ಹಲೋ ಸೊ ಹಿಯರ್ ನೋಡಿದ್ರೆ ಯು ಅಬ್ಸರ್ವ್ ಹಿಯರ್ ಯು ಮೇಕ್ ಎ ಪ್ರೇಯರ್ ಟು ಆಲ್ ದಿ ಗಾಡ್ಸ್. ದೇವಾಹ, ಓ ಗಾಡ್ಸ್, ಉಭಯಾಯ ಜನ್ಮನೆ ಶರ್ಮ ಯಚ್ಛತ. So for both kinds of births that are there upon the land, that also has got to be looked after and blessed by you. Because according to this mantra, it will that there are two kinds of jivas born. ಅಂದರೆ ವೆರೈಟಿ. ಒಂದು ಏನು ಮನುಷ್ಯಾಹ ರಾಕ್ಷಸಾಹ ವಿವಿಧ ಮನುಷ್ಯ ವಾಟ್ ನೋ ಕ್ಯಾಟಗರಿ ಫರ್ದರ್. ಆಮೇಲೆ ಜಂತುಗಳು, ಹಕ್ಕಿಗಳು, ಕ್ರೂರ, ವಿವಿಧವಾದ ಜಂತುಗಳು. ದಟ್ಸ್ ವೈ ಉಭಯ ಅಂದರೆ ಬೋತ್. ಇನ್ನೊಂದು ಅರ್ಥ ಏನು ಅಂದರೆ ದಿ ಜೀವಾಸ್ ಆರ್ ದೇರ್ ವಿತ್ 2 legs and 4 legs and more legs. ಹೌದಾ ಗೋಪಿನಾಥ್ ಅವರೇ? ಸೊ ದ್ವಿಪದೇ ಅಂದರೆ ಆಲ್ ದೋಸ್ ಕ್ರೀಚರ್ಸ್ ವಿಚ್ ಹ್ಯಾವ್ ಗಾಟ್ 2 legs, and ಚತುಷ್ಪದೇ ಆಲ್ ದೋಸ್ ಸ್ಪೀಶೀಸ್
which have got 4 legs. So, Dipade, Chatushpade, Ubhayaya Janubhayaya. ಏನು ಮಾಡಬೇಕು ಸೂರ್ಯ ಭಗವಾನು ಶರ್ಮ ಇಚ್ಛತು ಅಂದರೆ ಜನ್ಮ ಪೂರ್ತಿ ಶಾಂತಿಯನ್ನು ಆರೋಗ್ಯವನ್ನು ಆನಂದವನ್ನು ಕೊಡಬೇಕು ಅಂತ ಕೇಳ್ತೀವಿ. ದಟ್ ಈಸ್ ಯು ಮೇ ಗೆಟ್ ಸಮ್ ಕೈಂಡ್ ಆಫ್ ಚೇಂಜ್ ಇನ್ ದಿ ಹೆಲ್ತ್, but that should not be a cause for or a detergent for the run of the life stipulated upon the earth to a period. ಸೊ ಎಷ್ಟು ಕಾಲ ಬದುಕಬೇಕೋ ಆ ಕಾಲ ಪೂರ್ತಿ ಭಗವಾನ್ ಸೂರ್ಯ ಭಗವಾನ್ ಮಸ್ಟ್ ಬೆಸ್ಟೋ ಹ್ಯಾಪಿನೆಸ್ ಆ್ಯಂಡ್ ಶಾಂತಿ. ಚೆನ್ನಾಗಿದೆಯೇನಪ್ಪ ಪ್ರೇಯರ್ ನೋಡಿದ್ರೆ? ಇಲ್ಲೇನು ಬರೀ ಸೂರ್ಯ ಭಗವಾನೇ ಅಲ್ಲ, ಬಿಕಾಸ್ there are different departments. ಸೊ ಆ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಯು ಅಬ್ಸರ್ವ್ there is a lot of administrative differences. ಆ ಅಡ್ಮಿನಿಸ್ಟ್ರೇಟಿವ್ ಡಿಫರೆನ್ಸಸ್ ಅಲ್ಲಿ you see that how many items have got to be covered before we actually close down our life. ಸೊ ಹಂಗೆ ಇಲ್ಲೇನಿದ್ದಾನೆ, ಜನ್ಮನೆ ದ್ವಿಪದೇ ಚತುಷ್ಪದೇ ಜನ್ಮನೆ ಶರ್ಮ ಯಚ್ಛತ. ಸೂರ್ಯ ಭಗವಾನ್ ಅಂಡ್ ದೇವತೆಗಳೇ, ಆಲ್ ಆಫ್ ಯು ಜಾಯಿನ್ ಇನ್ ಆರ್ಡರ್ ಟು ಬೆಸ್ಟೋ ಹ್ಯಾಪಿನೆಸ್, ಪೀಸ್, ಆಲ್ ದ್ಯಾಟ್. ಇನ್ನೊಂದೊಂದು ಅಸಿತಂ ತದಸ್ಮೈ. ನಾವು ವಾಟ್ ಎವರ್ ಊರ್ಜಯಮಾನಂ is growing, developing, prosperous, acquiring, because life is full of prosperity and acquisition alva. Because every time you have something to add, something to desire, something to purchase, all that, and also expectations that you have got, ಅದೆಲ್ಲ ಕೂಡ ಏನು ಮಾಡಬೇಕು, ಸೂರ್ಯ ಭಗವಾನ್ ಗ್ರಾಂಟ್ ಮಾಡಬೇಕು, ಬ್ಲೆಸ್ ಮಾಡಬೇಕು. ಯಾಕೆ ಅಂದರೆ ಯು ಆಲ್ರೆಡಿ ಆಸ್ಕ್ಡ್ ಹಿಮ್ to give some financial support also to fulfill your desires. Chitram Dravinam Dehi Surya ಅಂತ ಕೇಳ್ಕೊಂಡಿದೆ. ಅಂದ್ರೇನು? ಸೊ ಎಬಿಲಿಟಿ ಟು ಪರ್ಚೇಸ್ ಆಲ್ಸೋ ಹ್ಯಾಸ್ ಗಾಟ್ ಟು ಬಿ ಸೆಕೆಂಡೆಡ್ ಬೈ ಪರಮಾತ್ಮ. ಬಿಕಾಸ್ ಡಿಸೈರ್ಸ್ ಬರುತ್ತೆ, ಆ ಡಿಸೈರ್ಸನ್ನು ಸಬ್ಸಿಸ್ಟ್ ಮಾಡ್ಕೊಳ್ಳೋದಕ್ಕೆ ವಿ ಮಸ್ಟ್ ವಾಂಟ್ ಸಫಿಷಿಯಂಟ್ ಎನರ್ಜಿ ಆ್ಯಂಡ್ ಆಲ್ಸೋ ಫೈನಾನ್ಸಸ್. Therefore, we ask him. And moreover, ಇಲ್ಲಿ ನೋಡಿದ್ರ ಎಂಥ ಶಾಂತಿ ಐಶ್ವರ್ಯ ಕೊಡಬೇಕು ಅಂದರೆ, ಇವು ಮಾರ್ಕ್ ಮಾಡ್ಕೊಳ್ಳಿ. ರಪಹ. ರಪಹ ಅಂದರೆ ಸಿನ್, ರಪಹ ಅಂದರೆ ದೋಷ, ರಪಹ ಅಂದರೆ ಪಾಸಿಟಿವ್. ರಪಹ ಅಂದರೆ ದಟ್ ವಿಚ್ ಈಸ್ ಪ್ಯೂರ್, that which is not causing you any problems. ಅಂಥದನ್ನು ದಧಾತನ ಹೇಳಿ ಒಂದ್ಸಲ, ಇನ್ನೊಂದ್ಸಲ. these two mantras are the prayer mantras. So whenever we do Aruna Prashna class or Parayanam, we invariably do this prayer, these two mantras, because Sham, Davinam and Ararapaha, ಈ ಮೂರು ನಮಗೆ ಬೇಕು ಜೀವನದಲ್ಲಿ, ಹೌದಾ? ಸೊ ನಾವು ಏನೇನೋ ಕೆಲಸಗಳು ಮಾಡ್ತಾ ಇರ್ತೀವಿ, ಅಲ್ಲೆಲ್ಲ ನಮಗೆ ಯಾವ ರೀತಿಯಾಗಿರುವ ದೋಷಗಳು ಬರಬಾರ್ದು. ಸೊ ಆರರಪಹ. And again we have got a prayer. ಆವಾತವಾಹಿ ಭೇಷಜಂ ವಿವಾತವಾಹಿ ಯದ್ರಪಹ ಅಂತ ಕೂಡ ಪ್ರೇಯರ್ ಇದೆ. ಅದು ನಮ್ಮ ಮಹಾನ್ಯಾಸದಲ್ಲಿ ಬರುತ್ತೆ. ಜ್ಞಾಪಕ ಇದೆಯೋ ಅಲ್ಲ ಗೊತ್ತಿಲ್ಲ. ಮಹಾನ್ಯಾಸದಲ್ಲಿ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು. ಮಹಾನ್ಯಾಸ ತುಂಬ ದಿವಸ ಮಾಡಿದ್ದೀವಿ. ಅದರಲ್ಲಿ ವಿ ಮೇಕ್ ಎ ಪ್ರೇಯರ್ ಟು ವಾಯುದೇವ. ಅಯ್ಯ, whatever herbal air, whatever oxygen-filled air is there, that you try to blow towards us.
and whatever infectious foul air is there, that you drive that away ಅಂತ ಕೇಳ್ತೀವಿ. ಸೊ ಹಾಗೆ ಅಸಹ್ಯೋ ಅರರಪೋ ದಧಾತನ. ಅಂಡ್ ಇಂಥ ಒಳ್ಳೆ ಬ್ಲೆಸ್ಸಿಂಗ್ ಕೊಡಬೇಕು ಅಂದರೆ ನಮ್ಮಲ್ಲಿರೋ ದೋಷಗಳೆಲ್ಲ ಕಂಡೋನ್ ಆಗಬೇಕಲ್ವಾ. ಸೊ ವಿ ಅಗೈನ್ ಆಸ್ಕ್ ಹಿಮ್ ಟು ಎಕ್ಸ್ಕ್ಯೂಸ್ ಅಸ್ ಆರ್ ರಿಡೀಮ್ ಅಸ್ ಫ್ರಮ್ ದಿ ಕೈಂಡ್ ಆಫ್ ದೋಷಾಸ್. ಸೊ ದ್ಯಾಟ್ ಯು ಸಿ ಇನ್ ದಿ ನೆಕ್ಸ್ಟ್ ಮಂತ್ರ. ಓಂಕಾರಪ್ಪನವರೇ ಇದ್ದೀರಲ್ಲ, ಹೇಳಿ. ಓಂ ಯದ್ವೋ ದೇವಾ ಚಕ್ರುಮ. ಹರಿ ಓಂ ಗುರುಜಿ, ನಮಸ್ತೆ ಗುರುಗಳೇ. ಸ್ವಸ್ವರ ಬುಕ್ ಅಲ್ಲ ಗುರುಗಳೇ? ಅದೇ ಸೂರ್ಯ ಭಗವಾನ್ ಸೌರ ಸೂಕ್ತ 306 306 ಅಲ್ಲಿ ಲಾಸ್ಟ್ ಮಂತ್ರ 49. ಲಾಸ್ಟ್ ಮಂತ್ರ ಗುರುಗಳೇ. ಹಾ ಗುರು. ಯದ್ವೋ ದೇವಾಶ್ಚ ಕ್ರಮ ಜಿಹ್ವಯಾ ಗುರು ಮನಸೋ ವಾ ಪ್ರಯುತಿ ದೇವ ಹೇಳನಂ. ಯದ್ವೋ ದೇವಾಶ್ಚ ಕೃಮ ಜಿಹ್ವಯಾ ಗುರು ಮನಸೋ ವಾ ಪ್ರಯುತಿ ದೇವ ಹೇಳನಂ. ಅದು ನೋಡಿದ್ರೆ ಅರ್ಥ ಗೊತ್ತಿದ್ರೆ ಏನ್ ಮಾಡ್ಬೇಕಂದ್ರೆ, ಇವನು ಸ್ಪ್ಲಿಟ್ ಮಾಡಿದಾನೆ. ದೇವಾಶ್ಚಕ್ರುಮ, ಆ ಚಕ್ರುಮ ಅನ್ನೋದು ಕ್ಲಬ್ ಆಗಿರ್ಬೇಕು. ಬರೀ ಕೃಮ ಹ್ಯಾಸ್ ನೋ ಮೀನಿಂಗ್. ಸೊ ದೇವಾಶ್ಚ ಕೃಮ ಜಿಹ್ವಯ ಅಂದರೆ ಅರ್ಥ ಬರಲ್ಲ ಕಲ್ವಾ. ಸೊ ಅದಕ್ಕೋಸ್ಕರವೇ ನೀವು ಗುರುಗಳು ಏನು ಹೇಳ್ಕೊಡ್ತಾರೆ ಕರೆಕ್ಟಾಗಿದ್ದರೆ ಅವರು ದೇವಾಹ ಚಕ್ರುಮ ಅಂತ ಬರಬೇಕು. ಚಕ್ರುಮ ಅಂದರೆ ದಟ್ ವಿ ಪರ್ಫಾರ್ಮ್, ದಟ್ ವಿ ಡೂ. ಯತ್ ವಹ ದೇವಾಹ ಚಕ್ರುಮ. ಅಯಾ ದೇವತೆಗಳೇ, ವಾಟ್ ಸರ್ವಿಸ್ ವಿ ಆರ್ ಡೂಯಿಂಗ್. ಚಕ್ರುಮ అంటే ಡೂಯಿಂಗ್. ಆ್ಯಂಡ್ ಯತ್ ಓ ದೇವ, ಯತ್ ಓ ಅಂದರೆ ಯತ್ ಅಂದರೆ ದಟ್, ಓ ಅಂದರೆ ವಹ ಟು ಯು. ನಿಮಗೆ ಓ ದೇವತೆಗಳೇ, ನಿಮಗೆ ಯಾವ ತರಹ ಸರ್ವೀಸು ಸೇವೆ ಮಾಡ್ತೀವೋ, ಹೆಂಗೆ ಮಾಡ್ತೀವಿ ಸೇವೆ, ವಾಟ್ ಈಸ್ ದಿ ಮೀಡಿಯಮ್ ಥ್ರೂ ವಿಚ್ ಯು ಆರ್ ಗೋಯಿಂಗ್ ಟು ಡೂ ಸೇವಾ ಅಂದರೆ ಜಿಹ್ವಯ. ಜಿಹ್ವಯ ಅಂದರೆ ನಮ್ಮ ನಾಲಿಗೆಯಿಂದ ರಾಮ ರಾಮ, ಸೀತಾ ಸೀತಾರಾಮ, ಸೀತಾರಾಮ ಇವೆಲ್ಲ ಜಿಹ್ವದಿಂದ ನಾವು ಮಾಡುವ ಭಜನೆ, ನಾಮಸ್ಮರಣ ಅಲ್ವಾ. ಸೊ ಈ ನಾಮಸ್ಮರಣವನ್ನು ಮಾಡಬೇಕು ಅಂದರೆ ನಮಗೆ ನಾಲಿಗೆ ಚೆನ್ನಾಗಿರಬೇಕು. ಸೊ ಜಿಹ್ವಯ. ಅಂಡ್ ಇನ್ನೊಂದೇನೆಂದರೆ ಗುರು ಮನಸ್ಸು ವಾ. ಗುರು ಮನಸ್ಸು ಅಂದರೆ ಭಕ್ತಿ. ಸೊ ತುಂಬ ಭಕ್ತಿಯಿಂದ, ಗೌರವದಿಂದ, ವಿತ್ ಎ ಹೆವಿ ಹಾರ್ಟ್ ಫೆಲ್ಟ್ ಫೀಲಿಂಗ್ಸಿಂದ ಏನು ಮಾಡಬೇಕು, ವಿ ಹ್ಯಾವ್ ಟು ಸಬ್ಮಿಟ್ ಅವರ್ ಪ್ರೇಯರ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಆಮೇಲೆ ವಾ ಪ್ರಯುತಿ ದೇವ ಹೇಳನಂ. ಇಫ್ ಅಟ್ ಆಲ್ ಹೇಳನಂ ಅಂದ್ರೇನು, ಜಸ್ಟ್ ಟ್ರೈಂಗ್ ಟು ಮಾಕ್. ಏನಾದರೂ ದೋಷಗಳಿದ್ದರೆ, ದೇವರ ಬಗ್ಗೆ ಅಪರಾಧಗಳು ಮಾಡಿದರೆ ಅದನ್ನು ಕೂಡ ನೀನು ಕಂಡೋನ್ ಮಾಡಪ್ಪ. ಈಗ ಹೇಳಪ್ಪ, ಅರ ವಾಯೋನೋ. ಅರ ವಾಯೋನೋ ಅವಿದುಚ್ಚನಾಯತೆ ತಸ್ಮಿನ್ ತದೇನೋ ವಸವೋ ನಿಧೇತನ. ಅರ ವಾಯೋನೋ ಅವಿದುಚ್ಚನಾಯತೆ ತಸ್ಮಿನ್ ತದೇನೋ ವಸವೋ ನಿಧೇತನ. ಸೊ ಇಲ್ಲಿ ಅಭಿದುಚ್ಛುನಾಯತೆ ಅನ್ನೋದು ಒಂದು ತಸ್ಮಿನ್ ತದೇನೋ ವಸವೋ ನಿಧೇತನ. ಈಗ ವಸುದೇವತರು ಕೂಡ ಆರ್ ಬೀಯಿಂಗ್ ಬ್ರಾಟ್ ಇನ್ ಟು ದ ಪಿಕ್ಚರ್. ದೇವತೆಗಳಲ್ಲಿ ವಸುದೇವತೆಗಳು ಅಷ್ಟವಸುಗಳಿದ್ದಾರೆ. ಈ ಅಷ್ಟವಸುಗಳಲ್ಲಿ ಅಷ್ಟಮ ವಸು ಭೀಷ್ಮಾಚಾರ್ಯ ಅಂತ ನಾವು ಪುರಾಣ ಹೇಳುತ್ತೆ. ಸೊ ಈ ಅಷ್ಟವಸುಗಳು ಏನು ಮಾಡಬೇಕು ನಮಗೆ ಅಂದರೆ, ಅದು ಏನಾದರೂ ಅಂದರೆ ಪಾಪಗಳು, ದೋಷಗಳು, ಅಪರಾಧಗಳು, ಆರ್ ಸಮ್ ಲೂಪ್ ಹೋಲ್ಸ್, some difficulties, all of them have got to be removed for us, so that they must be able to help us. So he vayo ಅಭಿದುಚ್ಛುನಾಯತೆ ತಸ್ಮಿನ್ ತತ್ ಏನಃ ವಸವಃ ನಿಧೇತನ.
ಸೊ ಇದು ಒಂದು ಅರ್ಥ. ಅದರಿಂದ in our Veda mantras, not only the prayer is being extended to the respective gods, also the desires are being placed before their feet. Also, we request that whatever mistakes or doshas and sins that we have got, even them also to be removed, and ultimately they should provide us shanti. So that is the Rushi Buddhi. ಋಷಿಗಳಿಗೆ ಯಾವಾಗಲೂ ಅಸೂಯೆ ಇರೋಲ್ಲ. ಜನರಲಿ ಅವ್ರ ಮಂತ್ರಗಳು ಮಾಡಿದರೆ ಅದು ಯೂನಿವರ್ಸಲ್ ಅಪೀಲು, ಯೂನಿವರ್ಸಲ್ ವ್ಯಾಲಿಡಿಟಿ ಇರುತ್ತೆ ಆ ಮಂತ್ರಗಳಿಗೆ. And again they will continue saying like this 50 mantra. This is a very important thing. ಹೇಳಿ ಬಾಬು. ಸೂರ್ಯೋ ನೋ ದಿವಸ್ಪಾತು ಸೂರ್ಯೋ ನೋ ದಿವಸ್ಪಾತು ಸೂರ್ಯೋ ನೋ ದಿವಸ್ಪಾತು ಅಂತರಿಕ್ಷಾ ವಾತೋ ಅಂತರಿಕ್ಷಾತ್ ವಾತೋ ಅಂತರಿಕ್ಷಾತ್ ವಾತೋ ಅಂತರಿಕ್ಷಾತ್ ಅಗ್ನಿರ್ನಃ ಪಾರ್ಥಿವೇಭ್ಯಃ ಅಗ್ನಿರ್ನಃ ಪಾರ್ಥಿವೇಭ್ಯಃ ಅಗ್ನಿರ್ನಃ ಪಾರ್ಥಿವೇಭ್ಯಃ ಜೋಷಾ ಸವಿತಃ ಜೋಷಃ ಸವಿತಃ ಜೋಷಃ ಸವಿತಃ ಯಸ್ಯ ತೇ ಹರಃ ಯಸ್ಯ ತೇ ಹರಃ ಯಸ್ಯ ತೇ ಹರಃ ಶತಂ ಸವಾಂ ಅರ್ಹತಿ ಶತಂ ಸವಾಂ ಹರ್ಷತಿ ಶತಂ ಸವಾಂ ಹರ್ಷತಿ ಪಾಹಿನೋದಿದ್ಯುತಃ ಪತಂತ್ಯಾಃ ಪಾಹಿನೋ ದ್ಯುದ್ಯುತಃ ಪತಂತ್ಯಾಃ ಪಾಹಿನೋ ದ್ಯುದ್ಯುತಃ ಪತಂತ್ಯಾಃ. In this bhuloka, we are all like glass bottles. We are all like blood bottles. We are all very fragile and delicate. ಹೌದೇನಪ್ಪ? So we want all the gods, Surya, Vayudeva, Agni, to protect us, to have an easy life, healthy life upon the earth. ಏನಂದ್ರೆ ದಿವಹ ನಹ ಸೂರ್ಯ ಪಾತು. So let Surya Bhagavan protect the Antariksha Loka, protect the heavenly world, Divaspat. Patu ಅಂದರೆ ಪ್ರೊಟೆಕ್ಟ್. ಆಮೇಲೆ ಅಂತರಿಕ್ಷಾತ್ ವಾತಃ ಪಾತು. ಈ ವಾಯು ದೇವನು, he has occupied the entire atmosphere. ಈ ಅಂತರಿಕ್ಷ ಲೋಕದಲ್ಲಿ ವಾಯು ಸಂಚಾರ ಹೆಚ್ಚಿರುತ್ತೆ. ಆ ಅಂಥ ವಾಯು ಏನು ಮಾಡಬೇಕು? ಅಂತರಿಕ್ಷ ಲೋಕವನ್ನು ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅಗ್ನಿಹೀನಃ ಪಾರ್ಥಿವೇಭ್ಯಃ. ಹೂ ಆರ್ ವಿ? ನಾವೆಲ್ಲ ಯಾರು ಅಂದರೆ ಪಾರ್ಥಿವೇಭ್ಯಃ ನಃ. ವೆರ್ ಆಲ್ ದೋಸ್ ಹೂ ಲಿವ್ ಅಪಾನ್ ದಿ ಗ್ರೌಂಡ್. ಪೃಥ್ವಿ, ಪಾರ್ಥಿವ ಅಂದರೆ ಪೃಥ್ವಿ. ಪೃಥ್ವಿ ಮೇಲೆ ಜೀವನ ಮಾಡ್ತಾ ಇರುವ ನಮ್ಮನ್ನೆಲ್ಲರನ್ನು ಅಗ್ನಿ ರಕ್ಷಣೆ ಮಾಡಬೇಕು. ದಟ್ಸ್ ವೈ ವಿ ಹ್ಯಾವ್ ಗಾಟ್ ಜ್ಯೋತಿ ಈಸ್ ಅಗ್ನಿ, ಆ್ಯಂಡ್ ದಟ್ ವಿ ವಾಂಟ್ ಟು ಗೆಟ್ ಹೆಲ್ಪ್ಫುಲ್ ಟು ಅಸ್. ಆ್ಯಂಡ್ ಇನ್ ಮಹಾನ್ಯಾಸಂ ಆತ್ಮರಕ್ಷಾದಲ್ಲಿ ಬರುತ್ತೆ ಏನು ಅಂತ, ಮನೋಜ್ಯೋತಿರ್ಜುಷತಾಮಾಜ್ಯಂ ವಿಚ್ಛಿನ್ನಂ ಅಂತ. ಸೊ ಅಲ್ಲಿ ಜ್ಯೋತಿ, ಮನೋಜ್ಯೋತಿ, ಮನಸ್ಸೇ ಒಂದು ಕ್ಯಾಂಡಲ್ ಆಫ್ ಲೈಟ್. ಅದನ್ನು, ಆ ಮನೋಜ್ಯೋತಿಯನ್ನು ನಾವು ಪ್ರಾಪರಾಗಿ ನೋಡ್ಕೋಬೇಕು. ಸೊ ದಟ್ಸ್ ವೈ ಈ ಭೂಲೋಕದಲ್ಲಿ ಇರುವಾಗ ಆಲ್ ಪೀಪಲ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಈ ಪಂಚಭೂತಗಳ ಸ್ವರೂಪವೇ ಶರೀರ. ಪಂಚಭೂತಗಳ ಸೇವೆನೇ ಈ ಪ್ರಪಂಚದಲ್ಲಿ ನಾವಿರೋದಕ್ಕಾಗತ್ತೆ. ವಿತೌಟ್ ದಿ ಇಂಟರ್ವೆನ್ಷನ್
or without the support of these Panchamahabhutas, the five great elements, which is hard for us to live upon. ಮಳೆ ಬರಬೇಕು, ಲೈಟ್ ಇರಬೇಕು, ಗಾಳಿ ಇರಬೇಕು, ಮಣ್ಣು ಕಲ್ಲು ಇರಬೇಕು ಅಲ್ವಾ. ಸೊ ವಿ ವಾಂಟ್ ಆಲ್ ದೀಸ್ ಥಿಂಗ್ಸ್. ಸೊ ಆಲ್ ದೀಸ್ ಥಿಂಗ್ಸ್ to be well managed and protected. Who are the leaders in this aspect? Surya in the sky, and wind god Vayudeva in the middle, in the Antariksha, and Agni on the ground, on the Prithvi. So ಈ ರೀತಿಯಾಗಿ ನಮ್ಮನ್ನ ಈ ಮೂರು ದೇವತೆಗಳು, ಅಂಡ್ ಮೋರವರ್ ಸೂರ್ಯ, ಆಮೇಲೆ ವಾಯು ಅಂಡ್ ಅಗ್ನಿ, ದೇ ಆರ್ ರೆಕನ್ಡ್ ಆಸ್ ದಿ ವೇದ ತ್ರಿಮೂರ್ತಿಸ್, ಅಂದರೆ ಟ್ರಿನಿಟಿ ಆಫ್ ದಿ ವೇದಾಸ್. ಸೂರ್ಯ ಎರಡನೇ ಯಾರಪ್ಪ? ವಾಯು ಮತ್ತು ಅಗ್ನಿ. ಈ ಮೂರು ಜನರನ್ನು ನಾವು ತ್ರಿಮೂರ್ತಿಗಳು. ಸೊ ಅವರವರು ಆಯಾ ಸ್ಥಾನಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ದೇ ಹ್ಯಾವ್ ಗಾಟ್ ಟು ಪ್ರೊಟೆಕ್ಟ್ ದಟ್ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಏರಿಯಾಸ್. In addition to that, also those who are there being born upon the earth, Parthivebhya. So connected to the Prithvi, because we are born on land, we eat whatever is grown on the land, and we make all our movements and prosperity on land, and ultimately we die on the land and we are buried in the land. So all things are happening upon the earth only for those born on the land. ಈ ಭೂಲೋಕದಲ್ಲಿ ಹುಟ್ಟಿರುವವರು, ಪೃಥ್ವಿಯಲ್ಲಿ ಹುಟ್ಟಿರುವ ಎಲ್ಲರಿಗೂ ಅಗ್ನಿಯ ಸಹಾಯ ಇರಲೇಬೇಕು. ಏನಾದರೂ ಸಮ್ಟೈಮ್ಸ್ ಪ್ರಾಬ್ಲಮ್ ಅಂದರೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಲೇಸರ್ ಅಂದರೆ ಅಗ್ನಿ. ಅದನ್ನು ಏನು ಹೇಳ್ತಾರೆ? ಲೇಸರ್ ಟ್ರೀಟ್ಮೆಂಟ್ಗೆ ಅಗ್ನಿ ಚಿಕಿತ್ಸಾ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಬೀಯಿಂಗ್ ಸೆಡ್. ನೌ ರಿಪೀಟ್ ಶಿವಲಿಂಗ ಅವರೇ. ಓಂ ಜೋಷಾ ಸವಿತಃ, ಓಂ ಜೋಷಾ ಸವಿತಃ, ಓಂ ಜೋಷಾ ಸವಿತಃ, ದಿದ್ಯುತಃ ಪತಂತ್ಯಾ, ನೋ ಸಾರಿ, ಜೋಷಾ ಸವಿತಃ ಯಸ್ಯ ತೇ ಹರಃ, ಯಸ್ಯ ತೇ ಹರಃ, ಯಸ್ಯ ತೇ ಹರಃ, ಯಸ್ಯ ತೇ ಹರಃ ಶತಂ ಸವಾ ಅರ್ಹತಿ, ಶತಂ ಸವಾ ಅರ್ಹತಿ, ಶತಂ ಸವಾ ಅರ್ಹತಿ, ಪಾಹಿನೋ ದಿದ್ಯುತಃ ಪತಂತ್ಯಾಃ, ಪಾಯಿನೋ ದಿದ್ಯುತಃ ಪತಂತ್ಯಾಃ, ಪಾಹಿನೋ ದಿದ್ಯುತ ಪತಂತ್ಯಾಃ. ನೌ ಯು ಆರ್ ಟಾಕಿಂಗ್ ಟು ಸೂರ್ಯ ಭಗವಾನ್. ಏನು ಮಾತಾಡ್ತಾ ಇದೆಯಾ ಡೈಲಾಗು? ಹೇ ಸವಿತಃ, ತೇ ಜೋಷಾ ಹರಃ ಶತಂ ಸವಾನ್ ಅರ್ಹತಿ. Whatever josha, whatever hara that you have will deserve to be 100-fold prosperous. Shatam is 100. Savarhati. ಅದರಿಂದ ಪಾಹಿನೋ ದಿದ್ಯುತಃ ಪತಂತ್ಯಾಃ. ಸೊ ದಿದ್ಯುತಃ ಪತಂತ್ಯಾಃ ಅಸ್ಮಾನ್ ಪಾಹಿ, ರಕ್ಷಣೆ ಮಾಡು ಅಂತ. ಈಗ 52, 53, 54 ಈ ಮೂರು ಮಂತ್ರಗಳು ಚಕ್ಷು ಉಪನಿಷತ್ ಅಂತ ಬರುತ್ತೆ. ದಟ್ ಮೀನ್ಸ್ ಯು ಟ್ರೈ ಟು ಗೆಟ್ ದಿ ಹೆಲ್ತ್, ಐ ಕೇರ್. ಸೊ ಸೂರ್ಯ ಭಗವಾನ್ ಈಸ್ ಎ ಡಾಕ್ಟರ್, ಐ ಕೇರ್ ಡಾಕ್ಟರ್, and whatever problem is there in eye, he will be able to set out. Therefore, he is called eye care doctor. Even here also, Surya Bhagavan is somewhere constantly there. But ಅವ್ರಿಗೆ ಕೂಡ ಕಿರಣಗಳು, ಎನರ್ಜಿ ಕೊಟ್ಟು ಉದ್ಧಾರ ಮಾಡೋದು ದೇವತೆಗಳು. Therefore,
you have the idea that the Chakshushaha Devaha, so the eye of Surya Bhagavan, eyes of us are being meted out. So it is so nice here. And we'll continue next. We stop here. Om Swasti. Om Sahana Vavato Sahana Bhunakto Sahabhijyankaravavahe Tejasvinavadhitamastu ma vidvishavahe. Om Shanti Shanti Shanti. Sarve bhavantu sukhinah. Sarve santu niramaya. Sarve bhadrani pashyantu ma kaschid dukkha bhag bhavet. Om Shanti Shanti Shanti. Harihi Om Tat Sat. Sarvam Shri Krishnarpanamasta. Shri Vasudevarpanamasta. Shri Veda Purusha Ashirvadosto. Om Shri Matru Charanaravindarpanamasta. Om Tat Sat. Hari Om Namaste. Thank you. ನಮಸ್ತೆ ಗುರುಗಳೇ. Anyway, Hare Om, Omkarappa namaste. joined. Good. Ah, So, nice, Babu. Thank you, Guruji. ಗುರುಗಳೇ, ಅರುಣ ಪ್ರಶ್ನೆ ಅದು ಲಿಂಕ್ ಕಳಿಸಿ ಗುರುಗಳೇ. ಟೈಮಿಂಗ್ಸ್ Yeah. ಮಿಸ್ ಆಗ್ತಾ ಇದೆ. ಈ ಸಾಟರ್ಡೆ ಇಲ್ಲ ಅರುಣ ಪ್ರಶ್ನೆ. ಐ ಆಮ್ ಗೋಯಿಂಗ್ ಟು ಆರ್ಲ್ಯಾಂಡು. ದೆನ್ ನೆಕ್ಸ್ಟ್ ಸಾಟರ್ಡೆಯಿಂದ ಇರುತ್ತೆ, ಬರುತ್ತೆ ಲಿಂಕ್. ಅದು ಗೂಗಲಲ್ಲಿ ಹಾಕ್ಬಿಟ್ಟಿದ್ದಾರೆ, ರೆಗ್ಯುಲರ್ ಆಗಿ ಬರುತ್ತೆ. ಹಾ, ಸರಿ ಗುರುಗಳೇ. ಸರಿ ಸರಿ. ಗೂಗಲ್ ಮೀಟ್ ಅಲ್ಲ ಗುರುಗಳೇ, ಅಥವಾ ಗೂಗಲ್ ಗೂಗಲ್ ಮೀಟ್ ಅಲ್ಲ, ಗೂಗಲ್ ಅಂದರೆ ಅದು ಹಾಕಿದ್ದಾರೆ, ವಾಟ್ಸಪ್? ಗೂಗಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಹಾಕ್ತೀನಿ.